ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ವಾ, ಇವರು ಸಾಮಾನ್ಯದವರಲ್ಲ. ನೋಡೋಕೆ ಆದರ್ಶ ದಂಪತಿ ತರ ಪೋಸ್ ಕೊಡ್ತಿರ್ಬಹುದು. ಹಾಗಂತ ಆದರ್ಶ ದಂಪತಿ ಅನ್ಕೊಳ್ಬೇಡಿ, ಯಾಕಂದ್ರೆ ಇವ್ರು ಮಾಡೋ ಕೆಲಸಗಳು ಯಾರಿಗೂ ಆದರ್ಶವಾಗುವಂತವಲ್ಲ. ಇವರು ಪಕ್ಕಾ ಕಿಲಾಡಿ ದಂಪತಿ. ಬರೀ ಕಿಲಾಡಿ ಅಲ್ಲ, ಖತರ್ನಾಕ್ ಕಿಲಾಡಿಗಳು. ಜನರನ್ನ ಯಾಮಾರ್ಸೋದು, ದುಡ್ಡು ಲಪ್ಟಾಯಿಸೋದು, ಎಸ್ಕೇಪ್ ಆಗೋದು, ಇದೇ ಇವರ ಕಿಲಾಡಿತನ. ಇವರ ಹೆಸರು ಶಿವಮಾದಯ್ಯ ಮತ್ತು ಕಮಲಾ. ಇವರ ವಿರುದ್ಧ ರಾಜಗೋಪಾಲನಗರ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದೆ. ಅಮಾಯಕ ಮಹಿಳೆಯರನ್ನ ಯಾಮಾರಿಸಿ ಲಕ್ಷ ಹಣ ದೋಚಿರೋ ಆರೋಪದಲ್ಲಿ ವಂಚನೆ ಕೇಸ್ ದಾಖಲಾಗಿದ್ದು, ಗಂಡ ಹೆಂಡತಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಕಷ್ಟದಲ್ಲಿರುವವರನ್ನ, ಆರ್ಥಿಕವಾಗಿ ಸಂಕಷ್ಟದಲ್ಲಿರುವವರನ್ನ ಟಾರ್ಗೆಟ್ ಮಾಡೋ ಈ ದಂಪತಿ ಲೋನ್ ಕೊಡಿಸ್ತೀವಿ ಅಂತ ಹೇಳಿ ದುಡ್ಡು ತಗೊಂಡು ಯಾಮಾರಿಸ್ತಾರಂತೆ. ಪ್ರೊಸೆಸಿಂಗ್ ಫೀಸ್, ಕಮಿಷನ್ ಅಂತ ಹೇಳಿ ಲಕ್ಷ ಹಣ ತಗೊಳ್ತಾರಂತೆ. ಆಮೇಲೆ ಲೋನು ಇಲ್ಲ, ಕೇಳಿದ್ರೆ ನೀವ್ ಯಾರಂತ ಗೊತ್ತಿಲ್ಲ ಅಂತ ವಂಚನೆ ಮಾಡ್ತಾರಂತೆ. ಹೀಗೆ ಇವರಿಂದ ಮೋಸ ಹೋದ ಮಹಿಳೆಯೊಬ್ಬರು ಈಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದು ಕಿಲಾಡಿ ದಂಪತಿಯ ಅಸಲಿ ಮುಖ ಬಯಲು ಮಾಡಿದ್ದಾರೆ. ಇವರ ಹೆಸರು ರಾಧಾ ಅಂತ. ಶಿವಮಾದಯ್ಯ ಮತ್ತು ಕಮಲಾ ದಂಪತಿಯನ್ನ ನಂಬಿ 6 ಲಕ್ಷ ಹಣ ಕೊಟ್ಟಿದ್ದಾರೆ. ಒಂದೇ ದಿನದಲ್ಲಿ 45 ಲಕ್ಷ ಲೋನ್ ಕೊಡಿಸ್ತೀನಿ ಅಂತ ಹೇಳಿ 6 ಲಕ್ಷ ಹಣ ತಗೊಂಡಿದ್ದಾರಂತೆ. ಆದ್ರೀಗ ಲೋನ್ ಅಮೌಂಟ್ ಇಲ್ಲ, ಕಮಿಷನ್ ಅಂತ ತಗೊಂಡಿರೋ 6 ಲಕ್ಷ ಹಣನೂ ಇಲ್ವಂತೆ. ಕೇಳಿದ್ರಿ ಏನ್ ಮಾಡ್ಕೊಳ್ತೀಯಾ ಮಾಡ್ಕೋ ಹೋಗು ಅಂತ ಆವಾಜ್ ಹಾಕಿ ದರ್ಪ ತೋರಿಸ್ತಾರಂತೆ. ನಮ್ಗೆ ಹಿಂಗೆ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದೆ ಅಂತ ಹೇಳಿದಕ್ಕೆ ನಿಮ್ದು ಪ್ರಾಪರ್ಟಿ ಪೇಪರ್ ತಗೊಂಬನ್ನಿ, ಲೋನ್ ಮಾಡಿಸ್ಕೊಡ್ತೀವಿ, ಒಂದು 45 lakhs ಅಂತ ಹೇಳಿದ್ರು. ಆಮೇಲೆ ಅವ್ರು ಫಸ್ಟೇ ಕಮಿಷನ್ ಕೇಳಿದ್ರು, ನಮ್ಗೆ 6 ಲಕ್ಷ ಕಮಿಷನ್ ಬೇಕೇ ಬೇಕು ಅಂತ. ಒಂದೇ ದಿವಸದಲ್ಲಿ ನನ್ನ ಮಕ್ಳು ಸ್ಕೂಲ್ ಫೀಸ್ ಹೋಲ್ಡ್ ಮಾಡಿ, ಮನೇಲಿರೋ ಬೆಳ್ಳಿ ಸಾಮಾನು ಎಲ್ಲ ಅಡ ಇಟ್ಬಿಟ್ಟು ಅಮ್ಮಂಗೆ ತೊಗೊಂಡೋಗಿ ನೈಟು ಅವ್ರಿಗೆ 6 lakhs ಕೊಟ್ಟೆ. ಅವ್ರಿಗೆ ಅಕೌಂಟ್ ಮುಖಾಂತರನೂ ಕೊಟ್ಟಿದ್ದೀನಿ, ಆಮೇಲೆ ಕ್ಯಾಶ್ ಮುಖಾಂತರ ಅವ್ರ ಮನೇಲೆ CC ಕ್ಯಾಮ್ರಾ ಫುಟೇಜು ಕೂಡ ಇದೆ, ಎಲ್ಲ ಕೊಟ್ಟಿದ್ದೀನಿ. ಇವತ್ತು ಕೇಳಿದ್ರೆ ಯಾವುದೂ ದುಡ್ಡೇ ಕೊಡೋಂಗಿಲ್ಲ ನೀನು, ಹಂಗೆ ಹಿಂಗೆ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನಾನು ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ ಅಂದರೂ ನೀನು ಸತ್ರ ಸಾಯಿ ಅಂತಾನೆ. ನನಗೆ ನ್ಯಾಯ ಸಿಗಲೇಬೇಕು ಸರ್, ಇಲ್ಲಿ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ನಂಗೆ ತುಂಬ ಬೇಜಾರಾಗ್ತಿದೆ. ನನ್ನ ಮಕ್ಕಳು ಸ್ಕೂಲ್ ಬೀದಿಲಿ ನಿಂತಿದ್ದೀರ ಇವತ್ತು, ಸ್ಕೂಲ್ಗೂ ಚೆಕ್ ಕೊಟ್ಟಿದ್ದೀನಿ. ಅಮ್ಮ ಚೆಕ್ ಕೊಡಮ್ಮ ಗುರುವಾರ ಅಂತ ಹೇಳಿದ್ರು. ಸ್ಕೂಲ್ಗೂ ಇವತ್ತು ಅಮೌಂಟ್ ನೆನ್ನೆನೇ ರಿಜಿಸ್ಟರ್ ಆಗುತ್ತೆ ಬಾ ಅಂತೆಲ್ಲ ಸುಳ್ಳು ಹೇಳಿ ಇವತ್ತು ಅಮ್ಮ ಎಲ್ಲ ಫುಲ್ ಫೇಕ್ ಡಾಕ್ಯುಮೆಂಟ್ಸ್ ಕಳಿಸಿದ್ದಾರೆ, ಎಲ್ಲ ಡಿಲೀಟ್ ಮಾಡಿದ್ದಾರೆ ಫೋನಲ್ಲಿ ಇರೋದಿಲ್ಲ. ಬಟ್ ಎಲ್ಲ ಸ್ಕ್ರೀನ್ಶಾಟ್ಸ್ ನನ್ನ ಹತ್ರ ಇದೆ. ನಾನು ಹಿಂಗೆ ಮನೆ ಪಕ್ಕದ ಮನೆಯವ್ರ ಹತ್ರ ಇಸ್ಕೊಂಡಿದ್ದಾರೆ. ಇವ್ರು ನನಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಕೂತು ಇವ್ರ ಹತ್ರ 2,80,000 ಇಸ್ಕೊಂಬಂದಿದ್ದೀನಿ. ಅವ್ರು ನನ್ನ ಜೊತೆನೇ ಬಂದಿದ್ದಾರೆ. ಇವತ್ತು ದುಡ್ಡು ಕೊಡಲಿಲ್ಲ ಅಂದರೆ ನಾನು ಮನೆಗೆ ಹೋಗೋಕ್ಕಾಗೋದಿಲ್ಲ ಸರ್. ನನ್ನ ಕೊಟ್ಟಲ್ಲಿ ನ್ಯಾಯ ಸಿಗಬೇಕು. ಅವಯ್ಯ ಈ ಥರ ಮೋಸ ಮತ್ತೆ ಯಾರಿಗೂ ಮಾಡಬಾರ್ದು. ಅಂದ್ಹಾಗೆ ಕಮಲಾ ಮತ್ತು ಶಿವಮಾದಯ್ಯನದ್ದು ಇದೇ ಕಸಬು. ಚೀಟಿ ವ್ಯವಹಾರ ಮಾಡೋದು, ಫೈನಾನ್ಸ್ ಕೊಡಿಸ್ತೀನಿ ಅಂತ ಬಡ್ಡಿ ತಗೊಳ್ಳೋದು, ಚೆಕ್ ತಗೊಂಡು ಸೈನ್ ಹಾಕ್ಸ್ಕೊಳ್ಳೋದು, ಆಮೇಲೆ ಅವರ ಮೇಲೇನೆ ಗಲಾಟೆ ಮಾಡೋದು. ಹೀಗೆ ಮಾಡ್ಕೊಂಡು ದುಡ್ಡು ಮಾಡ್ತಿದ್ದಾರಂತೆ. ಬಡ್ಡಿ ನೆಪದಲ್ಲಿ ಜನಗಳಿಗೆ ಹಿಂಸೆ ಕೊಟ್ಟು ಮನೆಗಳ ಹತ್ರ ಬಂದು ಜಗಳ ಮಾಡ್ತಾರಂತೆ. ಇದೇ ವಿಚಾರವಾಗಿ ಈಗಾಗಲೇ ಈ ದಂಪತಿ ಮೇಲೆ ಕಂಪ್ಲೇಂಟ್ ಕೂಡ ಆಗಿದೆಯಂತೆ. ಅವ್ರು 8 ವರ್ಷದಿಂದ ನಮ್ಮ ತಾಯಿಗೆ ಪರಿಚಯ ಸರ್. ಅದೊಂದು ಚೀಟಿ ನಡೆಸ್ತಾ ಇದ್ರು ಕೋವಿಡ್ ಟೈಮಲ್ಲಿ. ಅವಾಗ ನಂದು ಯಾವುದೋ ಒಂದೇ ಒಂದು ಚೆಕ್ ಸಿಗಾಕೊಂಡ್ಬಿಟ್ಟಿತ್ತು. ಕೋವಿಡಲ್ಲಿ ನನಗೆ ತುಂಬ ಕೋವಿಡಾಗಿ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು. ಒಂದು ಚೀಟಿ ಎತ್ಕೊಂಡ್ಬಿಟ್ಟಿದ್ವಿ ನಾವು. ಆ ಚೀಟಿಗೆ ಒಂದು ಚೆಕ್ ಮತ್ತು ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡ್ಬಿಟ್ಟು ಗಂಡ ಹೆಂಡ್ತಿ ಬರೀ ಇದೇ ಕೆಲಸ, ಗಂಡಂದು ಹೆಂಡ್ತಿದು. ಚೀಟಿ ಹಾಕ್ಸ್ಕೊಳ್ಳೋದು, ಚೆಕ್ ತಗೊಳ್ಳೋದು, ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡು 5 ಲಕ್ಷ ಕೊಡಬೇಕು, 10 ಲಕ್ಷ ಕೊಡಬೇಕು ಅಂತ ಬರೆಯೋದು. ಅವ್ರಿಗೆ ಇನ್ನೊಂದೇನೆಂದರೆ ನಮ್ಮಂಥ ಜಾಯಿಂಟ್ ಫ್ಯಾಮಿಲಿ ಟಾರ್ಗೆಟ್. ಅವ್ರಿಗೆ ಇಂಥ ಜಾಯಿಂಟ್ ಫ್ಯಾಮಿಲಿ ಇದ್ದರೆ ಅವ್ರು ಹಿಂಗಿದ್ರು ಆಚೆ ಬರಲ್ಲ ಮನೆಯಿಂದ. ಅವ್ರಿಗೆ ಒಂಚೂರು ಫಿಕ್ಸ್ ಆಗಿಬಿಟ್ಟಿದ್ದಾರೆ. 5 ವರ್ಷದಿಂದ ಆಲ್ರೆಡಿ ಕಾಮಾಕ್ಷಿ ಬಳಿದ್ರೆ ಒಂದು ಕಂಪ್ಲೇಂಟ್ ಇದೇ ಥರ ಮಾಡಿದ್ದಾರೆ ಅವರು. ಹಿಂಗೆ ಮನೆ ಹತ್ರ ಬಂದು ಗಲಾಟೆ ಮಾಡಿ ಈ ಅಮ್ಮನೆ ಬಟ್ಟೆ ಹರ್ಕೊಳ್ಳೋದು, ಈ ಅಮ್ಮನೆ ಜಾರ್ ಬಿದ್ದುಬಿಡೋದು, ಇವ್ರು ಹೊಡೆದ್ರು ಅಂತ ಹೇಳೋದು. ನಮ್ಮ ರೋಡಲ್ಲೇ ಬೇಕಂತ ಬಂದು ವಿಚಾರಿಸಿ ಸರ್, ಆಯಮ್ಮಂಗೂ ನಮಗೂ ಯಾವತ್ತೂ ಗಲಾಟೆ ಆಗಿಲ್ಲ. ಇನ್ನು ಆಯಮ್ಮನೆ ಬಂದು ಕಿರ್ಚಾಡ್ಕೊಂಡು ಹೋಗಿದ್ದಾಳೆ ಹೊರತು ನಾನು ಯಾವುದು 1 ರೂಪಾಯಿ ಕೊಡಬೇಕಾಗಿಲ್ಲ ಸರ್. ಇನ್ನು ನಾನು ಕೊಟ್ಟಿರೋದು ಪ್ರತಿಯೊಂದು ವಿತ್ ಡೀಟೇಲಾಗಿ ಕೊಟ್ಟಿದ್ದೀನಿ. ಆ ಅಮ್ಮಂಗೆ ನಾನು 1 ರೂಪಾಯಿ ಅದು ಕೊಡಬೇಕಾಗಿಲ್ಲ. ಕೋವಿಡ್ ಟೈಮಲ್ಲಿ ಚೀಟಿ ಹಾಕಿದ್ದು ಒಂದು ಬಿಟ್ಟರೆ ಚೀಟಿ ಎತ್ಕೊಂಡು ಚೀಟಿನೂ ಕಟ್ಟಿದ್ದೀವಿ. ಶಿವಮಾದಯ್ಯನದ್ದು ಸರ್ಕಾರಿ ಕೆಲಸ ಅಂತೆ. ಬೆಸ್ಕಾಂನಲ್ಲಿ ಕೆಲಸ ಮಾಡ್ತಿದ್ದಾನಂತೆ. ಇದನ್ನೇ ಬಂಡವಾಳವಾಗಿಸಿಕೊಂಡಿರೋ ಶಿವಮಾದಯ್ಯ ತನ್ನದು ಸರ್ಕಾರಿ ಕೆಲಸ, ತಾನು ಸುಲಭವಾಗಿ ಲೋನ್ ಕೊಡಿಸ್ತೀನಿ ಅಂತ ಬಣ್ಣದ ಮಾತುಗಳನ್ನಾಡಿ ಜನರನ್ನ ಯಾಮಾರಿಸ್ತಾನೆ ಅನ್ನೋದು ರಾಧಾ ಅವರ ಆರೋಪ. ಅವ್ರ ಗಂಡನ್ ಗೌರ್ಮೆಂಟ್ ಕೆಲಸ ಸರ್, 1 ಲಕ್ಷ ಸಂಬಳ. ಯಾರ್ದೋ ಆಗಿರೋ ಲೋನ್ನ ನನಗೆ ತೋರಿಸ್ಬಿಟ್ಟು ನನಗೆ ಲೋನ್ ಆಗಿದೆ, ಯಾರಿಗೋ ಆಗಿರೋ ಲೋನ್ನ ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ನನಗೆ ಲೋನ್ ಆಗಿದೆ, ನಿನಗೆ ಕೊಡಿಸ್ತೀನಿ ಅಂತ ಫೇಕ್ ಡಾಕ್ಯುಮೆಂಟ್ ಪೇಪರ್ ರೆಡಿ ಮಾಡಿ ಫೇಕಾಗಿ ಚೆಕ್ ನಂಬರ್ ಹಾಕಿ ಇದೇ ಥರ ಒಡವೆ ಮಾಡಿಸ್ಕೊ, ಅದು ಮಾಡಿಸ್ಕೊ, ಇದು ಮಾಡಿಸ್ಕೊ ಅಂತ ಆಸೆ ಹುಟ್ಟಿ ನಾವು ಭಾಳ ಕಷ್ಟದಲ್ಲಿ ಭಾಳ ಕೆಳಗೆ ಬಿದ್ದೋಗಿದ್ವಿ. ಏನೋ ಹೆಲ್ಪ್ ಮಾಡ್ತಿದ್ದೇನೆ ಅಂತ ನಂಬಿ ಒಂದೇ ದಿವಸದಲ್ಲಿ ಒಂದು ನೈಟಲ್ಲಿ 6 lakhs ಅರೇಂಜ್ ಮಾಡಿಕೊಟ್ಟು ಇವತ್ತು 6 ರೂಪಾಯಿ ರಿಟರ್ನ್ ಕೊಡ್ತಾ ಇಲ್ಲ. ವಿತ್ ರೆಕಾರ್ಡಿಂಗ್ಸ್ ಎಲ್ಲ ನಾನು ಲಾಯರ್ಗೆ ಸಬ್ಮಿಟ್ ಮಾಡಿದ್ದೀನಿ. ಇನ್ನು ಶಿವಮಾದಯ್ಯ ಮತ್ತು ಕಮಲಾ ದಂಪತಿ ಲೋನ್ ಕೊಡಿಸೋದು ಬ್ಯಾಂಕ್ನಲ್ಲ, ಅದೊಂದು ಖಾಸಗಿ ಫೈನಾನ್ಸ್ ಆಫೀಸ್ ಅಂತ ಹೇಳಲಾಗ್ತಾ ಇದೆ.
ನಿಜವಾಗ್ಲೂ ಅದು ಫಿನಾನ್ಸ್ ಆಫೀಸಾ ಅಥವಾ ಇದು ಕೂಡ ಇವರದ್ದೇ ಚಿತ್ರಕಥೆನಾ ಗೊತ್ತಿಲ್ಲ. ಆದ್ರೆ ಸಾರ್ವಜನಿಕರು, ಅದರಲ್ಲೂ ಮಹಿಳೆಯರು ಇಂಥವರ ಮಾತುಗಳನ್ನ ನಂಬಿ ಮೋಸ ಹೋಗ್ತಾ ಇದ್ದಾರೆ ಅನ್ನೋದು ದುರಂತ. ಒಟ್ನಲ್ಲಿ ತಮ್ಮ ಕಷ್ಟ ಅಸಹಾಯಕತೆಯನ್ನ ತಿಳ್ಕೊಂಡು ಚೀಟಿ, ಲೋನ್, ಧನಸಹಾಯ ನೆಪದಲ್ಲಿ ಮೋಸ ಮಾಡೋ ಇಂಥ ಕಿಲಾಡಿ ದಂಪತಿಗಳಿಂದ ಮಹಿಳೆಯರು ಎಚ್ಚೆತ್ಕೊಳ್ಬೇಕು, ಎಚ್ಚರಿಕೆಯಿಂದ ಇರಬೇಕು.